ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಲೈವ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಜಾನಕಿ. ಇದೇ ಹೊಸ ವರ್ಷದಿಂದ ಸರ್ಕಾರವು ಕೆಲವು ಹೊಸ ಟ್ರಾಫಿಕ್ ರೂಲ್ಸ್ಗಳನ್ನು ಜಾರಿಗೆ ತರಲಿದೆ. ಇದನ್ನ ನೀವು ಫಾಲೋ ಮಾಡಿಲ್ಲ ಅಂತ ಅಂದ್ರೆ 10,000 ರೂಪಾಯಿಗಳ ದಂಡ ಫಿಕ್ಸ್. ಹಾಗಿದ್ರೆ ಯಾವೆಲ್ಲ ರೂಲ್ಸ್ಗಳು ಜಾರಿಗೆ ಬರಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿದಿನ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ. ಆದರೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡೋದ್ರಿಂದ ಸಾವಿರಾರು ಆಕ್ಸಿಡೆಂಟ್ಗಳು ಕೂಡ ಸಂಭವಿಸುತ್ತೆ. ಇದರಿಂದ ಹಲವಾರು ಜನ ಪ್ರಾಣ ಕಳ್ಕೊತಾರೆ. ಅಷ್ಟೇ ಅಲ್ಲ, ಅವರ ಮನೆಯವರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತೆ. ಈ ಎಲ್ಲ ಸಮಸ್ಯೆಗಳನ್ನು ತಪ್ಪಿಸಿ ಶಿಸ್ತುಬದ್ಧವಾಗಿ ಸುರಕ್ಷಿತವಾಗಿ ವಾಹನಗಳ ಸಂಚಾರ ಇರಬೇಕು ಅಂತ ಸರ್ಕಾರ ಕೆಲವು ಹೊಸ ರೂಲ್ಸ್ಗಳನ್ನು ಜಾರಿಗೆ ತರೋದಕ್ಕೆ ಸಜ್ಜಾಗಿದೆ. ಆ ನಿಯಮಗಳು ಯಾವ್ಯಾವು ಅಂತ ಅಂದ್ರೆ, ಮದ್ಯಪಾನ ಮಾಡಿ ಮೊದಲನೇ ಸಲ ವಾಹನ ಚಾಲನೆ ಮಾಡಿದ್ರೆ 10,000 ರೂಪಾಯಿ ದಂಡ, ಹಾಗೆ 6 ತಿಂಗಳು ಜೈಲು ಶಿಕ್ಷೆ ಸಿಗುತ್ತೆ. ಎರಡನೇ ಸಾರಿ ಇದೇ ತಪ್ಪನ್ನ ಮಾಡಿದ್ರೆ 15,000 ರೂಪಾಯಿ ದಂಡ ಜೊತೆಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಸಿಗುತ್ತೆ. ಇನ್ನು ಟ್ರಾಫಿಕ್ ಸಿಗ್ನಲ್ ಉಲ್ಲಂಘನೆ ಮಾಡಿ ವಾಹನ ಚಾಲನೆ ಮಾಡಿದ್ರೆ 5,000 ರೂಪಾಯಿ ದಂಡ. ಮುಂಚೆ 500 ಇತ್ತು, ಈಗ 5,000 ರೂಪಾಯಿ ದಂಡ ಆಗಿದೆ. ಹಾಗೆ ಅತ್ಯಂತ ವೇಗವಾಗಿ ವಾಹನ ಚಾಲನೆ ಮಾಡಿದ್ರೆ 5,000 ರೂಪಾಯಿ ದಂಡ. ವಾಣಿಜ್ಯ ವಾಹನದಲ್ಲಿ ಹೆಚ್ಚಿನ ಸಾಮಾನುಗಳ ಸಾಗಾಟ ಮಾಡಿದ್ರೆ 20,000 ರೂಪಾಯಿ ದಂಡ ಇದೆ. ಹಾಗೇನೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಗಾಡಿಗಳನ್ನು ಓಡಿಸಿದ್ರೆ 5,000 ರೂಪಾಯಿ ದಂಡ ಇರುತ್ತೆ. ಆದರೆ ನೀವು ನಿಮ್ಮ DL ಸಾಫ್ಟ್ ಕಾಪಿಗಳನ್ನು ತೋರಿಸಬಹುದು. ಡಿಜಿಲಾಕರ್ ಅಥವಾ ಪರಿವಾಹನ್ ಈ ಆ್ಯಪ್ನಲ್ಲಿರುವ ಡಿಜಿಟಲ್ ಕಾಪಿಯನ್ನು ತೋರಿಸಿದ್ರೆ ಅದನ್ನು ಅವರು ಆಕ್ಸೆಪ್ಟ್ ಮಾಡ್ತಾರೆ. ಇಷ್ಟೇ ಅಲ್ಲ, ಮಾಲಿನ್ಯ ಪ್ರಮಾಣ ಪತ್ರ ನಿಮ್ಮ ಬಳಿ ಇಲ್ಲ ಅಂದ್ರೆ 10,000 ರೂಪಾಯಿ ದಂಡ ಜೊತೆಗೆ 6 ತಿಂಗಳ ಜೈಲು ಶಿಕ್ಷೆ ಮತ್ತು ಸಮುದಾಯ ಸೇವೆ ಇರುತ್ತೆ. ಹಾಗೆ ಸೀಟ್ ಬೆಲ್ಟ್ ಇಲ್ಲದೆಯೇ ನೀವು ವಾಹನ ಚಾಲನೆ ಮಾಡಿದ್ರೆ 1,000 ರೂಪಾಯಿ ದಂಡ ಬೀಳುತ್ತೆ. ಸೀಟ್ ಬೆಲ್ಟ್ ಚಾಲಕರು ಮತ್ತು ಎಲ್ಲಾ ಪ್ರಯಾಣಿಕರಿಗೂ ಕಡ್ಡಾಯ ಆಗಿದೆ. ಇನ್ನು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡೋರು 3 ಜನ ಪ್ರಯಾಣ ಮಾಡಿದ್ರೆ 1,000 ರೂಪಾಯಿ ದಂಡ ಬೀಳುತ್ತೆ. ಹೆಲ್ಮೆಟ್ ಧರಿಸದೇ ಇದ್ರೆ 1,000 ರೂಪಾಯಿ ದಂಡ ಬೀಳುತ್ತೆ. ಜೊತೆಗೆ 3 ತಿಂಗಳು ನಿಮ್ಮ DL ಕ್ಯಾನ್ಸಲ್ ಮಾಡ್ತಾರೆ. ಹಾಗೆ ಮೈನರ್ಗಳು ಅಂದ್ರೆ ಅಪ್ರಾಪ್ತ ವಯಸ್ಕರು ವಾಹನ ಚಾಲನೆ ಮಾಡಿದ್ರೆ 25,000 ರೂಪಾಯಿ ದಂಡ ಬೀಳುತ್ತೆ. ಹಾಗೆ ಅಪ್ಪ ಅಮ್ಮನಿಗೆ 3 ವರ್ಷ ಜೈಲು. ಜೊತೆಗೆ ಅವರ ವಾಹನದ ರಿಜಿಸ್ಟ್ರೇಷನ್ 1 ವರ್ಷದವರೆಗೂ ಕ್ಯಾನ್ಸಲ್ ಮಾಡ್ತಾರೆ. 25ನೇ ವರ್ಷದವರೆಗೂ ಅಪ್ರಾಪ್ತರಿಗೆ DL ಕೊಡೋದನ್ನ ನಿಷೇಧ ಮಾಡಲಾಗಿದೆ. ಜೊತೆಗೆ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಿದ್ರೆ 5,000 ರೂಪಾಯಿಗಳ ದಂಡ ಬೀಳುತ್ತೆ. ಈ ಎಲ್ಲ ನಿಯಮಗಳನ್ನ ಜಾರಿಗೆ ತಂದಿರೋದು ಯಾಕೆ ಅಂತ ಅಂದ್ರೆ, ಮುಖ್ಯವಾಗಿ ರಸ್ತೆ ಅಪಘಾತಗಳು ಆಗೋದನ್ನ ತಡೆಯೋದಕ್ಕೆ. ಈ ಕಠಿಣ ನಿಯಮಗಳನ್ನ ಜನರು ಫಾಲೋ ಮಾಡಿದ್ರೆ ಆಕ್ಸಿಡೆಂಟ್ಗಳು ಆಗೋದನ್ನ ತಪ್ಪಿಸಬಹುದು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಈ ದಂಡಗಳು ನಿಮ್ಮ ಮೇಲೆ ಬೀಳಬಾರ್ದು ಅಂತ ಅಂದ್ರೆ, ನಿಮ್ಮ ವಾಹನಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು DL, RC, PUC, ಇನ್ಶೂರೆನ್ಸ್ ಇದನ್ನೆಲ್ಲ ನೀವು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಹಾಗೆ ಗಾಡಿ ಓಡಿಸುವಾಗ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದನ್ನ ಮರಿಬೇಡಿ. ಜೊತೆಗೆ ಗಾಡಿ ಓಡಿಸುವಾಗ ಮೊಬೈಲ್ ಬಳಕೆ ಮಾಡೋದನ್ನ ನಿಲ್ಲಿಸಿ. ವೇಗವಾಗಿ ಡ್ರೈವಿಂಗ್ ಮಾಡಬೇಡಿ. ಜೊತೆಗೆ ನಿಮ್ಮ ಮಕ್ಕಳಿಗೆ ಸೂಕ್ತವಾದ ವಯಸ್ಸಾದ ಮೇಲೆ ಮಾತ್ರ ವಾಹನಗಳನ್ನು ಕೊಡೋದಕ್ಕೆ ಶುರು ಮಾಡಿ. ಅದು DL ಮಾಡಿಸಿದ ನಂತರ ಮಾತ್ರ. ಈ ಎಲ್ಲ ನಿಯಮಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮೇಲೆ ದಂಡ ಬೀಳೋದನ್ನ ತಪ್ಪಿಸಿಕೊಳ್ಳಬಹುದು.